ಪ್ರಿಯ ವೀಕ್ಷಕರೇ, ಈಗ ಮುಂಜಾನೆ 6 ಗಂಟೆಗೆ ನಮ್ಮ ಗುಟ್ಟಳ್ಳಿ ಬೆಟ್ಟ ಬಂಗಾರು ತಿರುಪತಿ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮುಂಜಾನೆ ಬೆಳಗ್ಗೆ 6:05 ನಮ್ಮ ಗುಟ್ಟಳ್ಳಿ ಬೆಟ್ಟ ಈ ರೀತಿಯಾಗಿ ಕಾಣಿಸುತ್ತೆ. ಈ ಸುಂದರ ವಾತಾವರಣದಲ್ಲಿ ಇವತ್ತು ನಾನು ನಿಂತಿದ್ದೀನಿ. ಇದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ಆ ಪರಮಾತ್ಮನ ನೆಲೆಸಿರುವಂಥ ಸ್ಥಳದಲ್ಲಿ ಸ್ವಯಂ ಶ್ರೀನಿವಾಸನು ಭೂಮಿಗೆ ಇಳಿದಾಗ ಮೊದಲನೇ ಹೆಜ್ಜೆ ಇಟ್ಟಿರುವಂಥ ಈ ಪುಣ್ಯ ಭೂಮಿ ನಮ್ಮ ಬಂಗಾರು ತಿರುಪತಿ. ಈ ನೆಲದಲ್ಲಿ ನಾನು ಹುಟ್ಟಿದ್ದೀನಿ ನೆಲದಲ್ಲಿ. ಇವತ್ತು ಬಂದು ಈ ಭೂಮಿ ಮೇಲೆ ನಾನು ಕಾಲಿಟ್ಟಿದ್ದೀನಿ, ಇಲ್ಲಿ ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಸೌಭಾಗ್ಯನೇ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಾವು ಹಿಂದೂಗಳಾಗಿ ಹುಟ್ಟಿದ್ದೀವಿ, ಭಾರತದಲ್ಲೇ ಹುಟ್ಟಿದ್ದೀವಿ, ಕೋಲಾರದಲ್ಲೇ ಹುಟ್ಟಿದ್ದೀವಿ, ಈ ಚಿನ್ನದ ನಾಡಿನಲ್ಲೇ ಹುಟ್ಟಿದ್ದೀವಿ ಅಂದರೆ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಫಲ ಅಂತ ಹೇಳ್ಬೋದು. ಯಾಕೆಂದರೆ ಶ್ರೀಮನ್ನಾರಾಯಣನು ಏಕಾಂತ ಶ್ರೀನಿವಾಸನಾಗಿ ಈ ನೆಲದ ಮೇಲೆ ಮೊದಲನೇ ಹೆಜ್ಜೆ ಇಟ್ಟು ಇಲ್ಲಿಂದ ತಿರುಪತಿಗೆ ಹೋಗಿದ್ದಾನೆ. ಈಗ ನಾವು ಗುಟ್ಟಳ್ಳಿ ಬೆಟ್ಟಕ್ಕೆ ಬಂದಿರೋದು 7:02 ಈಗ ಅರ್ಚಕರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳಿದೆ. ದೇವಸ್ಥಾನ ತೆಗಿಯೋರು 7 ಗಂಟೆಗೆ ಬರ್ತಾರೆ ಅಂದರು. 7:02 ಈಗ ಟೈಮು. ನಾವು ಮೇಲ್ಗಡೆ ಹೋಗಿ ದೇವಸ್ಥಾನದ ದ್ವಾರ ತೆಗೆದಿದೆಯಾ ಅಂತ ನೋಡೋಣ. ಯಾಕೆಂದರೆ ಇಲ್ಲಿ ದ್ವಾರದಿಂದ ದೇವರನ್ನ ದರ್ಶನ ಮಾಡ್ಕೊಳಕ್ಕಾಗಲ್ಲ, ಕಿಂಡಿಯಿಂದ ದರ್ಶನ ಮಾಡಬೇಕು. 6 ಕಿಂಡಿಗಳಿರ್ತವೆ. 6 ಕಿಂಡಿಗಳಲ್ಲಿ ನಾವು 6 ಸರಿ ದರ್ಶನ ಮಾಡಬೇಕು ದೇವರನ್ನು. ಮನುಷ್ಯನಲ್ಲಿ 6 ಗುಣಗಳಿರ್ತವೆ: ಕಾಮ, ಮದ, ಮತ್ಸರ, ವಾಸ, ವಾತ್ಸಲ್ಯ. ಅಷ್ಟು ಗುಣಗಳನ್ನು ನಾವು ತೆಗೆದು ದೇವರೇ ನಾನು ಕೋಪ ಬಿಟ್ಟಿದ್ದೀನಿ ಅಂತ ಒಂದು ಕಿಂಡಿಯಿಂದ ನೋಡಬೇಕು. ಇನ್ನೊಂದು ಕಿಂಡಿಯಿಂದ ನೋಡುವಾಗ ದೇವರೇ ನಾನು ನನ್ನ ಕಾಮವನ್ನು ಬಿಟ್ಟಿದ್ದೀನಿ ಅಂತೇಳಿ ಪ್ರತಿಯೊಂದು ನಮ್ಮಲ್ಲಿರುವ ಅವಗುಣ. ಮನುಷ್ಯನಿಗೆ 6 ಗುಣಗಳಿರ್ತಾವಂತೆ. ಆ 6 ಕೆಟ್ಟ ಗುಣಗಳನ್ನು ಬಿಟ್ಟು ಈ 6 ಕಿಂಡಿಗಳಿಂದ ದೇವ್ರನ್ನ ಒಂದೊಂದು ಸಲ ಒಂದೊಂದು ನೆನೆಸ್ಕೊಂಡು ದರ್ಶನ ಮಾಡ್ಕೊಬೇಕು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವೀಕ್ಷಕರೇ. ತುಂಬ ಜನ ಬರ್ತಾರೆ ದರ್ಶನ ಮಾಡ್ಕೊಳಕ್ಕೆ. ಈ ಗುಟ್ಟಳ್ಳಿ ಬೆಟ್ಟದ ಹಿಂದಿನ ಚರಿತ್ರೆ ಏನು, ಇಲ್ಲಿ ದೇವಸ್ಥಾನ ಯಾಕೆ ಬಂದಿದೆ, ಶ್ರೀನಿವಾಸನ ಇಲ್ಲಿ ಯಾಕೆ ಮೊದಲನೇ ಹೆಜ್ಜೆ ಇಟ್ಟ, ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 99% ಜನಗಳಿಗೆ ಈ ಪುಣ್ಯ ಭೂಮಿಯ ಚರಿತ್ರೆನೇ ಗೊತ್ತಿಲ್ಲ. ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಹಂತವಾಗಿ ಹೇಳ್ಕೊಳ್ಳುವಂಥ ಪ್ರಯತ್ನ ಪಡ್ತೀನಿ. ತುಂಬ ಅದ್ಭುತವಾದ ಕತೆ. ಸ್ವರ್ಣಗಿರಿ ಪರ್ವತ, ಇದಕ್ಕೆ ಆ ಕಾಲದಲ್ಲಿ ದೇವತೆಗಳು ಸ್ವರ್ಣಗಿರಿ ಎಂದು ಕರೀತಾಯಿದ್ರು. ಶ್ರೀಮನ್ನಾರಾಯಣ ಇದಕ್ಕೆ ಹೆಸರಿಟ್ಟಿರೋದು ಸ್ವರ್ಣಗಿರಿ ಅಂತ. ಭೃಗು ಋಷಿ ಶ್ರೀಮನ್ನಾರಾಯಣನ ಭೇಟಿ ಆಗಕ್ಕೆ ಹೋದಾಗ ಅವನಿಗೆ ಹೇಳಿದರು, ಈ ಬ್ರಹ್ಮಾಂಡವನ್ನು ಭ್ರಮಣ ಮಾಡಿ ಸ್ವರ್ಣಗಿರಿಯಲ್ಲಿ ತಪಸ್ಸು ಮಾಡು, ನಾನು ನಿನಗೆ ಅಲ್ಲಿ ದರ್ಶನ ಕೊಡ್ತೀನಿ ಅಂತೇಳಿ ಭೃಗುವನ್ನು ಕಳಿಸಿದ. ಭೃಗು ಈ ಬ್ರಹ್ಮಾಂಡವನ್ನು ಭ್ರಮಣ ಮಾಡಿ ಈ ಭೂಮಿಗೆ ಬಂದಾಗ ಇಲ್ಲಿ ಕೇಳದಂತೆ ಈ ಕ್ಷೇತ್ರದ ಹೆಸರು ಏನು ಅಂದರೆ, ಆವಾಗ ಇಲ್ಲಿ ಬಂಗಾರ ಸಿಗ್ತಾಯಿತ್ತು. ಆದ್ದರಿಂದ ಇದು ಬಂಗಾರದ ನಗರಿ ಅಂತ ಕರೀತಾಯಿದ್ರು. ಆವಾಗ ಭೃಗುಗೆ ಮನವರಿಕೆ ಆಯಿತು, ಬಂಗಾರದ ಪರ್ವತ ಅಂದರೆ ಇದೇ ಬಂಗಾರಗಿರಿ, ಸ್ವರ್ಣಗಿರಿ ಅಂತೇಳಿ ಭೃಗುಗೆ ಮನವರಿಕೆ ಆಯಿತು. ಆತನು ಇಲ್ಲಿ ಕುಂತು ತಪಸ್ಸು ಮಾಡಿದ. ಶ್ರೀನಿವಾಸನು ಒಬ್ಬನೇ ಆಗಿರ್ತಾನೆ. ಅವಾಗ ಇಲ್ಲಿ ಬಂದು ಅವನಿಗೆ ಕಣ್ಣಿನ ರೂಪದಲ್ಲಿ ದರ್ಶನ ಕೊಡ್ತಾನೆ. ಇದರ ಹಿನ್ನೆಲೆ ಕತೆ ನಿಮಗೆ ತುಂಬ ದೊಡ್ಡದಾಗಿದೆ, ವಿಸ್ತಾರವಾಗಿ ಹೇಳ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಇವತ್ತಿಲ್ಲಿಗೆ ನಾನು ಈ ಕಥೆಯನ್ನು ನಿಲ್ಲಿಸಿ ಈಗ ನಿಮಗೆ ದೇವಾಲಯದ ಕಿಂಡಿಗಳನ್ನು ತೋರಿಸ್ತೀನಿ. ಇಲ್ಲಿ ಹೆಂಗೆ ದರ್ಶನ ಮಾಡಬೇಕು ಅಂದರೆ ಅಲ್ಲಿ 6 ಕಿಂಡಿ ಇದ್ದಾವೆ. 6 ಕಿಂಡಿಗಳಲ್ಲಿ ಪ್ರತಿ ಒಂದು ಸರಿ ನಾನು ಹೇಳ್ದಂಗೆ ನೀವು ಕಾಮ, ಕೋಳ, ಮದ, ಮತ್ಸರ ಎಲ್ಲವನ್ನು ಒಂದೊಂದು ಸರಿ ಬಿಟ್ಟು ಈ ಕಿಂಡಿಯಲ್ಲಿ ನೀವು ದರ್ಶನ ಮಾಡ್ಕೊಂಡು ಇಲ್ಲಿಂದಾನೇ ನೀವು ದರ್ಶನ ಮಾಡಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಿಮಗೆ ಮಹಾದ್ವಾರದಿಂದ ದೇವರ ದರ್ಶನ ಸಿಗುತ್ತೆ. ಆದರೆ ನಮ್ಮ ಗುಟ್ಟಳ್ಳಿ ಬೆಟ್ಟದಲ್ಲಿ ಕಿಂಡಿ ಮೂಲಕನೇ ನಿಮಗೆ ದೇವರ ದರ್ಶನ ಮಾಡೋಕ್ಕೆ ಸಿಗುತ್ತೆ. ಅದ್ಭುತವಾದ ಈ ಸುಂದರ ಪರಿಸರ. ಇಲ್ಲಿ ಬಂದಾಗ ಈ ಕತೆ ಬಗ್ಗೆ ನೀವು ತಿಳ್ಕೊಂಡು, ಇಲ್ಲಿನ ಎಲ್ಲ ಚರಿತ್ರೆಗಳು ತಿಳ್ಕೊಂಡು ಇಲ್ಲಿ ದೇವರ ದರ್ಶನ ಮಾಡಿದ್ರೆ ನಿಮಗೆ ಆನಂದವಾಗ್ತದೆ. ಮತ್ತು ಈ ಕ್ಷೇತ್ರದ ಮಹಿಮೆ ನಿಮ್ಗೆ ಅರ್ಥ ಆದರೆ ಇದ್ರ ಮೇಲೆ ನಿಮಗೆ ಅಪಾರವಾದ ಭಕ್ತಿ ಬರುತ್ತೆ. ವೀಕ್ಷಕರೇ, ಈ ವಿಡಿಯೋ ನೋಡಿದ ನಿಮಗೆ ಶುಭವಾಗಲಿ. ಇಲ್ಲಿನ ಕಥೆಯನ್ನು ತಿಳ್ಕೊಂಡ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಈ ಕತೆ ನಿಮಗೆ ಮೊದಲಿಂದ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಇನ್ನೂ ಪೂರ್ತಿಯಾಗಿ ವಿಸ್ತಾರವಾಗಿ ಹೇಳಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಹೊಡೆದು ಆಲ್ ಅಂತ ಟೈಪ್ ಮಾಡಿ.